ಬನ್ನಿ ಇವತ್ತು ಪ್ರೋಟೀನ್ ರಿಚ್ ಆಗಿರುವಂಥ ತುಂಬ ಹೆಲ್ತಿ ಫುಡ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಥರ ಬೇಳೆಗಳನ್ನ ಬಳಸಿ ಮಾಡಿರೋಂಥ ದೋಸೆ. ಇದಕ್ಕೆ ಖಾರ ಹಾಕಿರೋದ್ರಿಂದ ನೀವು ಖಾರ ದೋಸೆ ಅಡೆ ಅಂತ ಕರಿಬೋದು. ಬಟ್ ಅಳತೆ ಕರೆಕ್ಟಾಗಿ ಹಾಕೊಳ್ಳಿ, ತುಂಬ ಗರ್ಗರಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ ನೀವು ಯಾವ್ದು ಬಳಸ್ತೀರೋ ಅದೇ ಅಕ್ಕಿ ತೊಗೊಳ್ಳಿ. 2 ಕಪ್ ಅಕ್ಕಿಗೆ ಅರ್ಧ ಭಾಗ ಬೇಳೆಗಳು, ಅರ್ಧ ಕಡಲೆಬೇಳೆ, ಅರ್ಧ ಉದ್ದಿನಬೇಳೆ, ಅರ್ಧ ಹೆಸರು ಬೇಳೆ, ಅರ್ಧ ತೊಗರಿಬೇಳೆ. ಸೊ 2 ಕಪ್ ಅಕ್ಕಿಗೆ 2 ಕಪ್ ಬೇಳೆ. 2 ಕಪ್ ಬೇಳೆಯಲ್ಲಿ 4 ಥರ ಬೇಳೆಗಳನ್ನ ಸೇರಿಸಿ 2 ಕಪ್ ಆಗಿದೆ. ಸೊ 2:2 ಬರುತ್ತೆ ಲೆಕ್ಕ. ಚೆನ್ನಾಗಿ 3ರಿಂದ 4 ಬಾರಿ ತೊಳಿಬೇಕು. ಯಾಕಂದರೆ ಆ ಬೇಳೆಗಳ ಮೇಲೆಲ್ಲ ತುಂಬ ಒಂಥರ ಧೂಳಾಗಿರುತ್ತೆ. ಅದರಿಂದ ಚೆನ್ನಾಗಿ ತೊಳೆದ್ರೆ ತುಂಬ ಗರ್ಗರಿಯಾಗಿ ರುಚಿಯಾಗಿ ಬರುತ್ತೆ. ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ನೆನೆಸ್ಬಿಡಿ. ಒಂದು 7ರಿಂದ 8 ಗಂಟೆ ಕಾಲ ಚೆನ್ನಾಗಿ ಬೇಳೆಗಳು ಅಕ್ಕಿ ನೆನಿಬೇಕು. ಆಮೇಲೆ ಇದೇನು ಫರ್ಮೆಂಟ್ ಆಗಬೇಕು ಅಂತ ಏನಿಲ್ಲ, ಫರ್ಮೆಂಟಿಗೆ ಇಟ್ಟರೂ ತೊಂದರೆ ಇಲ್ಲ. ಬಟ್ ಫರ್ಮೆಂಟ್ ಆಗದೇ ರುಬ್ಬಿದ ತಕ್ಷಣವೇ ದೋಸೆ ಮಾಡ್ಕೋಬೋದು. ಇಲ್ಲ ನಿಮಗೆ ಟೈಮ್ ಇದೆ ಅಂತಂದರೆ ಬೆಳಗ್ಗೆ ನೆನೆಸಿ ರಾತ್ರಿ ರುಬ್ಬಿಟ್ಟು ರಾತ್ರಿ ಎಲ್ಲ ಫರ್ಮೆಂಟೇಷನ್ಗೆ ಬಿಟ್ಟು ಬೆಳಗ್ಗೆ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ಇದು ರುಬ್ಬಬೇಕಾದ್ರೆ ನಾನು 3ರಿಂದ 4 ಬ್ಯಾಚಲ್ಲಿ ರುಬ್ಬಿದ್ದೀನಿ. ಯಾಕಂದ್ರೆ ಹಿಟ್ಟು ಜಾಸ್ತಿ ಇದ್ದಿದ್ದರಿಂದ. ಒಂದು ಬ್ಯಾಚಲ್ಲಿ ಒಣಮೆಣ್ಸಿನ್ಕಾಯಿ ನೆನೆಸಿದ್ನಲ್ಲ ಅದನ್ನು ಹಾಕಿ ರುಬ್ಬಿದ್ದೀನಿ. ಇನ್ನೊಂದು ಬ್ಯಾಚಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಮೆಣಸು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ಹಾಕಿ ನೈಸಾಗಿ ರುಬ್ಕೋಬೇಕು. ತುಂಬ ದೋಸೆ ಹಿಟ್ಟು ಥರ ನೈಸಾಗಿ ಬೇಡ, ಸ್ವಲ್ಪ ಚಿರೋಟಿ ರವೆ ಬರುತ್ತಲ್ಲ ಆ ಹದಕ್ಕೆ ರುಬ್ಕೊಳ್ಳಿ. ಅಡೆ ಯಾವಾಗಲೂ ಸ್ವಲ್ಪ ತರ್ತರಿಯಾಗಿರಬೇಕು. ಇದ್ರ ಕಾಂಬಿನೇಷನ್ಗೆ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ 2 ಕೈ ಮುಷ್ಟಿಯಷ್ಟು ಫ್ರೆಶ್ಶಾಗಿ ತುರಿದಂಥ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿ. ಜಾಸ್ತಿ ನಾನು ಏನೂ ಹಾಕಲ್ಲ ಯೂಶಲಾಗಿ ಚಟ್ನಿಗೆ, ಯಾಕಂದರೆ ಮಸಾಲಾಗೆ ಅಡೆ ಹಾಕಿದ್ದೀನಲ್ಲ ಅದರಿಂದ. ಈಗ ಚಟ್ನಿ ರೆಡಿಯಾಗಿದೆ, ಹಿಟ್ಟು ರೆಡಿಯಾಗಿದೆ ನೋಡಿ. ಇವಾಗ ಗರ್ಗರಿಯಾಗಿ ದೋಸೆ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಾವಲಿ ಕಾದ್ಮೇಲೆ 1 ಸೌಟ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ನೀವು ಎಷ್ಟು ತೆಳು ಬೇಕಾದರೂ ಮಾಡ್ಕೋಬೋದು, ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಖಾರ ದೋಸೆ ಬಂದು ಸ್ವಲ್ಪ ಮಂದವಾಗಿರುತ್ತೆ, ದಪ್ಪಕ್ಕೆ ಇರುತ್ತೆ. ನಿಮ್ಮ ಚಾಯ್ಸ್ ಅದು, ತೆಳು ಬೇಕಾ ಮಂದವಾಗಬೇಕಾ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈ ಥರ ವಾರಕ್ಕೊಂದು ಸತಿ ಮಾಡ್ಕೊಳ್ಳಿ. ಆದಷ್ಟು ಪ್ರೋಟೀನ್ ಸೇರುತ್ತೆ ದೇಹಕ್ಕೆ, ತುಂಬ ಹೆಲ್ತಿ ಫುಡ್ಡು. ಡೈಜೆಷನ್ಗೆ ಏನೂ ತೊಂದರೆ ಆಗೋಲ್ಲ, ಯಾಕಂದರೆ ಎಲ್ಲ ಬೇಳೆಗಳು ಹಾಕಿದ್ದೀವಿ. ಮತ್ತು ಎರಡನೇದಾಗಿ ಮೇಯ್ನಾಗಿ ಶುಂಠಿ ಹಾಕೋದೇ ಅದಕ್ಕೆ, ಡೈಜೆಷನ್ ಪರ್ಪಸ್ಗೆ ಚೆನ್ನಾಗಾಗಲಿ ಅಂತ. ಮೆಣಸು ಹಾಕಿದ್ದೀವಿ, ಜೀರಿಗೆ ಹಾಕಿದ್ದೀವಿ. ಸೊ ನೀವು ಖಂಡಿತ ಒಂದು ಸತಿ ಟ್ರೈ ಮಾಡಿ, ಮಾಡ್ಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ.